ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಅದೊಂದೇ ಒಂದು ತಪ್ಪಿನಿಂದ ಸಂಭವಿಸ್ಬಿಡ್ತಾ ಘನಘೋರ ದುರಂತ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಪೈಲಟ್ಗಳ ನಡುವಿನ ಸಂಭಾಷಣೆ ಈಗ ಬಹಿರಂಗ ಆಗಿಬಿಟ್ಟಿದೆ. ದುರಂತ ಸಂಭವಿಸುವಂತ ಆ ಕ್ಷಣದಲ್ಲಿ ಏನೇನಾಯ್ತಲ್ಲಿ? ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಒಂದೇ ಒಂದು ತಪ್ಪಿನಿಂದ ಸಂಭವಿಸ್ಬಿಡ್ತಾ ಘನಘೋರ ದುರಂತ ಅನ್ನೋದಾಗಿ ಪೈಲಟ್ಗಳ ನಡುವಿನ ಸಂಭಾಷಣೆ ಈಗ ಬಹಿರಂಗ ಆಗ್ತಿದೆ. ದುರಂತ ಸಂಭವಿಸುವಂತಹ ಕ್ಷಣದಲ್ಲಿ ಏನೇನಾಯ್ತು? ಜೂನ್ 12ರಂದು ವಿಮಾನ ಪತನಕ್ಕೆ ಏನು ಕಾರಣ? ಯಾಕೆ ಹಾಗಾಯ್ತು? ಟೇಕ್ ಆಫ್ ಆದಂತಹ ಕೆಲವು ಕ್ಷಣದಲ್ಲಿ ಭಸ್ಮವಾಗಿರೋದು ಯಾಕೆ? ಸದ್ಯ ಆ ಬಗ್ಗೆ ಮಹತ್ವದ ತಿರುವನ್ನ ಪಡ್ಕೊಳ್ತಾ ಇದೆ ಪ್ರಕರಣ. 270ಕ್ಕೂ ಹೆಚ್ಚು ಜನ ಈ ಮಹಾ ದುರಂತದಲ್ಲಿ ಸಾವನ್ನಪ್ಪಿದ್ರು. ಯಾಕಂದ್ರೆ ಟೇಕ್ ಆಫ್ ಆಗ್ತಿದ್ದಂತೆ ಅಹಮದಾಬಾದ್ನ ವಿಮಾನ ನಿಲ್ದಾಣದಿಂದ ಇನ್ನೇನು ರನ್ವೇ ಏರಿ ಕೆಲವು ಕ್ಷಣಗಳಲ್ಲಿ ಧ್ವಂಸ ಆಗುತ್ತೆ. ವೈದ್ಯಕೀಯ ಹಾಸ್ಟೆಲ್ ಮೇಲೆ ಅಪ್ಪಳಿಸಿ ಅಲ್ಲೂ ಕೂಡ ಸಾವು ನೋವುಗಳು ಸಂಭವಿಸುತ್ತೆ. ಆ ಮೂಲಕವಾಗಿಯೇ ಸಾವಿನ ಸಂಖ್ಯೆ 270ರ ಗಡಿ ದಾಟುತ್ತೆ. ಸದ್ಯ ಈ ಮಹಾ ದುರಂತಕ್ಕೆ ಏನು ಕಾರಣ? ಯಾಕೆ ಹೀಗಾಯ್ತು? ಜೊತೆಯಲ್ಲಿ ಆ ಕೊನೆ ಕ್ಷಣದಲ್ಲಿ ಪೈಲಟ್ಗಳ ನಡುವಿನ ಸಂಭಾಷಣೆ ಈಗ ಬಹಿರಂಗ ಆಗಿದೆ. ದುರಂತ ಸಂಭವಿಸುವಂತ ಆ ಕೊನೆ ಕ್ಷಣ, ಗೋಲ್ಡನ್ ಮೂಮೆಂಟ್ ಅಂತ ಏನ್ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಏನೇನು ಮಾತನಾಡಿಕೊಂಡಿದ್ರು, ಏನೇನು ಆಯ್ತು, ಅಸಲಿ ಕಾರಣ ಏನು ಈ ಮಹಾ ದುರಂತಕ್ಕೆ? ಈ ನಿಟ್ಟಿನಲ್ಲಿ ಯಾವ ವಿಚಾರವಾಗಿ ದುರಂತ ಆಯ್ತು ಅನ್ನೋ ನಿಟ್ಟಿನಲ್ಲಿ ಸದ್ಯ ಪ್ರಾಥಮಿಕ ವರದಿಯ ಒಂದಿಷ್ಟು ಅಂಶಗಳು ಗೊತ್ತಾಗ್ತಿದೆ. ರೋಚಕವಾದಂತ ತಿರುವನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣ. ರನ್ವೇಯಿಂದ ಟೇಕ್ ಆಫ್ ಆಗ್ತಿದ್ದಂತೆನೆ ನೇರವಾಗಿ ಹೋದಂತಹ ವಿಮಾನ ಹಾಸ್ಟೆಲ್ ಕಟ್ಟಡಕ್ಕೆ ಹೋಗಿ ಅಪ್ಪಳಿಸುತ್ತೆ. ಮಧ್ಯಾಹ್ನದ ಸಂದರ್ಭದಲ್ಲಿ ಊಟಕ್ಕೆ ಕುಳಿತಿದ್ದಂತ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ದಿಕ್ಕಾಪಾಲಾಗಿ ಓಡಿ ಅವರು ಕೂಡ ಕೊನೆಯುಸಿರೆಳಿತಾರೆ. ಅಷ್ಟಕ್ಕೂ ಏನಾಯ್ತು? ಎಂಜಿನ್ ಫೇಲ್ ಆಯ್ತಾ ಅಥವಾ ಪೈಲಟ್ ಏನಾದ್ರೂ ಸಮಸ್ಯೆಗಳಾಯ್ತಾ? ಹೀಗೆ ಹಲವು ಪ್ರಶ್ನೆಗಳು ಕೂಡ ಆರಂಭಿಕದಿಂದಲೂ ಕೂಡ ಕಾಡ್ತಾ ಇತ್ತು. ಸದ್ಯ ಆ ಬಗ್ಗೆ ಮಹತ್ವದ ಅಪ್ಡೇಟ್ ಈಗ ಲಭ್ಯವಾಗ್ತಿದೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಈಗ ರಿವೀಲ್ ಆಗಿದೆ. ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಫೋಟಕ ಸತ್ಯ ಬಹಿರಂಗ ಆಗ್ತಿದೆ. ಏರ್ ಇಂಡಿಯಾ ದುರಂತಕ್ಕೆ ಇಂಧನ ಸ್ವಿಚ್ ಆಫ್ ಕಾರಣ ಅನ್ನೋದಾಗಿ ಎಎಐಬಿಯಿಂದ ವಿಮಾನ ದುರಂತದ ಬಗ್ಗೆ ವರದಿ ಸಲ್ಲಿಕೆಯಾಗಿದೆ. ವಿಮಾನದ ಎಂಜಿನ್ 1, ಎಂಜಿನ್ 2ಗೆ ಇಂಧನ ಕಟ್ ಆಗಿರೋದು. ಕಾಕ್ಪಿಟ್ ಆಡಿಯೋದಲ್ಲಿ ಪೈಲಟ್ಗಳ ಆಡಿಯೋ ರೆಕಾರ್ಡ್ ಆಗಿದೆ. ಟೇಕ್ ಆಫ್ ಆಗಿ 32 ಸೆಕೆಂಡ್ ಹಾರಾಟದ ಬಳಿಕ ಮಹಾ ದುರಂತ ಆಗಿರೋದು. ಸದ್ಯ ವಿಮಾನ ಪತನದ ಅಸಲಿ ಕಾರಣ ರಿವೀಲ್ ಆಗ್ತಿದೆ. ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಫೋಟಕ ಅಂಶಗಳು ಬಹಿರಂಗ ಆಗ್ತಿರೋದು. ಎಎಐಬಿಯಿಂದ ವಿಮಾನ ದುರಂತದ ಬಗ್ಗೆ ವರದಿಯನ್ನ ಸಲ್ಲಿಕೆಯಾಗಿದೆ. ಯಾಕೆ ರೀತಿ ಆಯ್ತು? ಟೇಕ್ ಆಫ್ ಆಗ್ತಿದ್ದಂತೆ ಇಂಥದ್ದೊಂದು ಮಹಾ ದುರಂತಕ್ಕೆ ಏನು ಕಾರಣ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಿತ್ತು. ಸದ್ಯ ಆ ಬಗ್ಗೆ ಈಗ ಪ್ರಾಥಮಿಕ ವರದಿ ಗೊತ್ತಾಗ್ತಿದೆ. ಅಸಲಿಯಾಗಿ ಅಲ್ಲಿ ವಿಮಾನದ ಎಂಜಿನ್ 1 ಮತ್ತು ಎಂಜಿನ್ 2ಗೆ ಇಂಧನ ಕಟ್ ಆಗಿರೋದು ಗೊತ್ತಾಗ್ತಿದೆ. ಜೊತೆಯಲ್ಲಿ ಕಾಕ್ಪಿಟ್ ಆಡಿಯೋದಲ್ಲಿ ಪೈಲಟ್ಗಳ ಆಡಿಯೋ ಕೂಡ ರೆಕಾರ್ಡ್ ಆಗಿದೆ. ಎಲ್ಲರ ಕಣ್ಣಿದ್ದು ಇಂಥ ದುರಂತ ಆದ ಸಂದರ್ಭದಲ್ಲಿ ಬ್ಲ್ಯಾಕ್ ಬಾಕ್ಸ್ ಅನ್ನೋದಾಗಿ ನಾವೇನು ಕರಿತೀವಲ್ಲ, ಅಂದ್ರೆ ಈ ಕೊನೆಯ ಕ್ಷಣದಲ್ಲಿ ಯಾವಾಗ ಮೇಡೆ ಹೇಳ್ತಾರೆ, ಜೊತೆಯಲ್ಲಿ
ಆ ಸಂದರ್ಭದಲ್ಲಿ ಪೈಲಟ್ ಮತ್ತು ಕೋ ಪೈಲಟ್ ಏನು ಮಾತಾಡ್ತಾರೆ, ಯಾಕಂದ್ರೆ ಅದೇ ಗೊತ್ತಾಗೋದು ಅಸಲಿ ಕಾರಣ ಏನು ಫೇಲ್ಯೂರ್ ಆಗಿತ್ತು, ಟೆಕ್ನಿಕಲಿ ಸಮಸ್ಯೆ ಆಯ್ತಾ ಅಥವಾ ಅಲ್ಲಿ ಬೇರೆ ಏನಾದರೂ ವಿಚಾರಗಳಿತ್ತಾ ಅನ್ನೋದು. ಸದ್ಯ ಅದೇ ವಿಚಾರವಾಗಿ ಈಗ ಮಹತ್ವದ ಪ್ರಾಥಮಿಕ ವರದಿಯಲ್ಲಿ ಹಲವು ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅಂದರೆ ಅವತ್ತು ಏನಾಯಿತು, ಸಾಮಾನ್ಯವಾಗಿ ವಿಮಾನ ಎಲ್ಲಾದರೂ ಹಾರಾಟದ ಸಂದರ್ಭದಲ್ಲಿ ಸಮಸ್ಯೆಗಳಾಗಿ ಪತನ ಆಗುತ್ತೆ ಅಥವಾ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಪತನ ಆಗಿರೋದು ನಾವೆಲ್ಲರೂ ನೋಡಿದ್ವಿ. ಆದರೆ ಟೇಕ್ ಆಫ್ ಆಗ್ತಿದ್ದಂತೆ ಇಂಥದ್ದೊಂದು ಮಹಾ ದುರಂತ ಆಗಿರೋದಕ್ಕೆ ಏನು ಕಾರಣ ಅನ್ನೋ ಪ್ರಶ್ನೆ ಇತ್ತು. ಸದ್ಯ ಗೊತ್ತಾಗ್ತಿರೋದು ಈಗ ವಿಮಾನದ ಎಂಜಿನ್ 1 ಮತ್ತು ಎಂಜಿನ್ 2ಗೆ ಇಂಧನ ಕಟ್ಟಾಗಿರೋದು ಗೊತ್ತಾಗ್ತಿದೆ. ಜೊತೆಯಲ್ಲಿ ಟೇಕ್ ಆಫ್ ಆಗಿ ಕೇವಲ 32 ಸೆಕೆಂಡ್ಗೆ ಹಾರಾಟದ ಬಳಿಕ ಈ ದುರಂತ ಆಗಿರೋದು. ಈ ಮೂಲಕವಾಗಿಯೇ ಏನಾಯಿತು, ಯಾಕೆ ಅಸಲಿ ಕಾರಣ ಅನ್ನೋದು ಗೊತ್ತಾಗಿದೆ. ಟೇಕ್ ಆಫ್ ಆದಂಥ ಕೆಲವು ಸೆಕೆಂಡಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಎರಡೂ ಕೂಡ ಎಂಜಿನ್ ಏನಿತ್ತಲ್ಲ ಕೆಲಸ ಮಾಡೋದೇ ಇಲ್ಲ. ಜೊತೆಯಲ್ಲಿ ಕಾಕ್ಪಿಟ್ ಆಡಿಯೋದಲ್ಲೂ ಕೂಡ ಇಬ್ಬರು ಪೈಲಟ್ಗಳ ಮಾತುಕತೆ ಕೂಡ ರೆಕಾರ್ಡ್ ಆಗಿದೆ. ಆ ಮೂಲಕವಾಗಿಯೇ ಸದ್ಯ ಅಸಲಿ ಸತ್ಯಾಂಶಗಳು ಗೊತ್ತಾಗ್ತಿದೆ. ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯ ಪ್ರಾಥಮಿಕ ವರದಿ, ಇದು ಕೊನೆಯ ಅಲ್ಲ. ಸದ್ಯ ಪ್ರೈಮರಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಇವೆಲ್ಲ ಗೊತ್ತಾಗ್ತಿರೋದು. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈ ತನಿಖೆಯನ್ನ ಕೈಗೊಂಡಿತ್ತು. ಆ ಮೂಲಕವಾಗಿ ಸದ್ಯ ಪ್ರಾಥಮಿಕವಾದಂಥ ವರದಿ ಬರ್ತಾ ಇದೆ. ಇದರಿಂದ ಗೊತ್ತಾಗ್ತಿರೋದು ಇಲ್ಲಿ ಟೇಕ್ ಆಫ್ ಆದಂಥ ವೇಳೆ ಪೈಲಟ್ಗಳ ಮಾತುಕತೆಯ ವಿವರವೂ ಕೂಡ ಬಹಿರಂಗ ಆಗಿದೆ. ಪೈಲಟ್ ಸುಮಿತ್ ಸಬರ್ವಾಲ್ ಜೊತೆಯಲ್ಲಿ ಸಹ ಪೈಲಟ್ ಆದಂಥ ಕೋ ಪೈಲಟ್ ಡ್ರೈವ್ ಆದಂಥ ಕುಂದರ್ ಅವರು ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ಎಂಜಿನ್ ಇಲ್ಲಿ ಇಂಧನ ಪೂರೈಕೆ ಮಾಡೋದ್ರಲ್ಲಿ ವಿಫಲ ಆಗಿರುತ್ತೆ. ಆ ಸಂದರ್ಭದಲ್ಲಿ ಮಾತಾಡ್ತಾರೆ, ಯಾರು ಇದನ್ನ ಆಫ್ ಮಾಡಿದ್ದು. ಆ ಸಂದರ್ಭದಲ್ಲಿ ಪೈಲಟ್ ಡ್ರೈವ್ ಕುಂದರ್ ಅವರು ಹೇಳ್ತಾರೆ, ಎಂಜಿನ್ ಇಂಧನವನ್ನು ಯಾಕೆ ಆಫ್ ಮಾಡಿದ್ದೀರಿ ಅನ್ನೋದಾಗ ಕೇಳ್ತಾರಂತೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಜೊತೆಲಿದ್ದಂಥ ಇನ್ನವರು ನಾನೇನು ಕೂಡ ಮಾಡಿಲ್ಲ ಅನ್ನೋದಾಗ ಹೇಳ್ತಾರೆ. ಆಗ ಅನೇಕ ಮಾತುಗಳು ಕೂಡ ಸದ್ಯ ಗೊತ್ತಾಗೋದು. ಸದ್ಯ ಈ ಪ್ರಾಥಮಿಕ ತನಿಖೆಯಲ್ಲಿ ಈ ವರದಿಯಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಒಬ್ಬ ಪೈಲಟ್ ಯಾಕೆ ಕಟ್ ಆಫ್ ಮಾಡಿದ್ದೀರಿ ಅನ್ನೋದಾಗ ಪ್ರಶ್ನೆ ಮಾಡ್ತಾರೆ. ಅಂದರೆ ಯಾವಾಗ ಈ ಎಂಜಿನ್ ಮೂಲಕವಾಗಿಯೇ ಇಲ್ಲಿ ಇಂಧನ ಪಾಸ್ ಆಗತ್ತೆ, ಹಾಗಾಗಿ ಅವರು ಕೇಳಿದಂಥ ಸಂದರ್ಭದಲ್ಲಿ ಎಂಜಿನ್ಗಳನ್ನು ಪುನಃ ಆನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಇಲ್ಲ ಹಾಗಾಗಿಲ್ಲ ಅನ್ನೋದಾಗ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಕಾಕ್ಪಿಟ್ ಆಡಿಯೋದಲ್ಲಿ ಇಬ್ಬರು ಪೈಲಟ್ಗಳು ಮಾತುಕತೆಯನ್ನು ಆಡ್ತಾರೆ. ಆರಂಭಿಕವಾಗಿ ಒಬ್ಬ ಪೈಲಟ್ ಕೇಳ್ತಾರೆ, ಯಾಕ ಈ ಕಟ್ ಆಫ್ ಮಾಡಿದ್ದೀರಿ ಅನ್ನೋದು, ಇಂಧನ ಏನು ಪೂರೈಕೆ ಆಗಬೇಕಲ್ಲ ಎಂಜಿನ್ಗೆ, ಅದನ್ನ ಯಾಕೆ ಕಟ್ ಆಫ್ ಮಾಡಿದಿರಿ ಅನ್ನೋದಾಗ ಕೇಳ್ತಾರೆ.